ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ತುಂಬ ದಿನ ಅಂತಲ್ಲ, ತುಂಬ ತಿಂಗಳುಗಳೇ ಆಗೋಗ್ಬಿಟ್ಟಿದೆ ನಾನು ವಿಡಿಯೋ ಮಾಡಿ. ಸೊ ಈಗ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ, ಮತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದು ಫಸ್ಟ್ ವಿಡಿಯೋ ನಮ್ಮೂರಿಂದೇ ಆಗಿರಲಿ ಅಂತ ದೇವರಾಯನ ದುರ್ಗದ ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೂ ದೇವರಾಯನ ದುರ್ಗಕ್ಕೆ ಯಾರೆಲ್ಲ ಹೋಗಿದ್ದೀರಾ, ಯಾರಿಗೆಲ್ಲ ದೇವರಾಯನ ದುರ್ಗದ ಬಗ್ಗೆ ತಿಳಿದಿದೆ ಅವರೆಲ್ಲ ಕಮೆಂಟ್ ಮಾಡಿ. ಯಾರಿಗೆಲ್ಲ ಗೊತ್ತಿಲ್ಲ ನಾನಿವಾಗ ಅದ್ರ ಬಗ್ಗೆ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ದೇವರಾಯನ ದುರ್ಗ ಇರೋವಂಥದ್ದು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಗಿರಿಧಾಮ ಆಗಿದೆ. ಕೆಲವರು ಹೆಂಗೆ ಅಂದರೆ ಸಿಟಿ ಲೈಫ್ಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಸಿಟಿ ಲೈಫ್ಗೆ ಒನ್ ಡೇ ಬಾಯ್ ಹೇಳಿಬಿಟ್ಟು ದೇವರಾಯನ ದುರ್ಗಕ್ಕೆ ಎಂಟ್ರಿ ಕೊಡಿ. ಅಲ್ಲಿನ ನೇಚರ್, ಅಲ್ಲಿನ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಎಷ್ಟು ಚೆಂದ ಇರುತ್ತೆ ಅಂದರೆ, ಆ್ಯಂಡ್ ಆ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ದೇವರಾಯನ ದುರ್ಗ ಬೆಟ್ಟ ಅನ್ನೋದು ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರದಲ್ಲಿದೆ. ಮತ್ತು ಇಲ್ಲಿ ಅನೇಕ ವನ್ಯಜೀವಿಗಳನ್ನು ಸಹ ನಾವು ಕಾಣಬಹುದು. ಸೊ ದೇವರಾಯನ ದುರ್ಗಕ್ಕೆ ಬರಲಿಕ್ಕೆ ಹೇಗೆ ಅಂದರೆ, ನೀವು ಟ್ರೈನಲ್ಲಿ ಬರ್ತೀವಿ ಅಂದರೆ ತುಮಕೂರಿಗೆ ಬರಬೇಕು. ತುಮಕೂರಿಂದ 20 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಸಿಟಿ ಬಸ್ ಸಿಗುತ್ತೆ. ಬೆಂಗಳೂರಿಂದ ಓನ್ ವೆಹಿಕಲಲ್ಲಿ ಬರ್ತೀವಿ ಅಂದರೆ 75 ಕಿಲೋಮೀಟರ್ಸ್ ಆಗುತ್ತೆ. ದೇವರಾಯನ ದುರ್ಗ ಅನ್ನೋದು ಬರೀ ನೇಚರ್ಗೆ ಮಾತ್ರ ಸೀಮಿತ ಅಲ್ಲ, ಇದರಲ್ಲಿ ಐತಿಹಾಸಿಕ ಪುರಾವೆಗಳು ಸಹ ತುಂಬ ಇದ್ದಾವೆ. ದೇವರಾಯನ ದುರ್ಗದ ಮೊದಲ ಹೆಸರು ಬಂದ್ಬಿಟ್ಟು ಕರಿಗಿರಿ ಬೆಟ್ಟ ಅಂತ. ಸೊ ಕರಿಗಿರಿ ಬೆಟ್ಟ ಅಂತ ಯಾಕೆ ಕರೀತಾ ಇದ್ರು ಅಂದರೆ, ಕೆಲ ಗಂಧರ್ವರಿಗೆ ಶಾಪ ಇತ್ತು. ಆ ಶಾಪದಿಂದ ಆ ಗಂಧರ್ವರು ಆನೆಗಳಾಗಿ ಬದಲಾಗಿ ಈ ದೇವರಾಯನ ದುರ್ಗದ ಅರಣ್ಯದಲ್ಲಿ ಇರ್ತವೆ. ಆ ಆನೆಗಳಿಗೆ ಶಾಪ ವಿಮೋಚನೆ ಆಗೋದು ಅವು ಸತ್ತಾಗ. ಸೊ ಇಲ್ಲಿ ಒಂದು ಪ್ರಪಾತಕ್ಕೆ ಬಿದ್ದು ಆ ಆನೆಗಳು ಶಾಪ ವಿಮೋಚನೆ ಹೊಂದುತ್ತವೆ, ಅಂದರೆ ಆ ಗಂಧರ್ವರು ಶಾಪ ವಿಮೋಚನೆ ಹೊಂದುತ್ತಾರೆ. ಸೊ ಅದರಿಂದ ಇದಕ್ಕೆ ಕರಿಗಿರಿ ಬೆಟ್ಟ ಅಂತ ಹೆಸರು ಬರುತ್ತೆ. ಕರಿಗಿರಿ ಬೆಟ್ಟ ಯಾವಾಗ ದೇವರಾಯನ ದುರ್ಗ ಬೆಟ್ಟ ಆಯಿತು ಅಂದರೆ, ಆಗಿನ ಕಾಲದಲ್ಲಿ ಮೈಸೂರು ಅರಸರಾದಂತಹ ಚಿಕ್ಕದೇವರಾಜ ಒಡೆಯರು ಅವರು ತಮ್ಮ ವಿಜಯದ ಸಾಹಸಗಳಲ್ಲಿ ಒಂದನ್ನು ವಶಪಡಿಸಿಕೊಂಡ ನಂತರ ಇದಕ್ಕೆ ದೇವರಾಯನ ದುರ್ಗ ಎಂಬ ಹೆಸರು ಕೊಟ್ಟಿದ್ದಾರೆ. ಈ ದೇವರಾಯನ ದುರ್ಗದಲ್ಲಿ ಒಂದು ಪೌರಾಣಿಕ ಮಹತ್ವನೇ ಇದೆ. ಏನಪ್ಪ ಅಂದರೆ, ಅದು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ವಿಷ್ಣುವಿನ ಹೆಸರಿನಲ್ಲಿ ಹಲವಾರು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಅಂತ ಹೇಳ್ತಾರೆ. ಅವನ ತಪಸ್ಸಿನಿಂದ ಪ್ರಭಾವಿತನಾದ ವಿಷ್ಣುವು ಇಲ್ಲಿಗೆ ಬಂದು ನರಸಿಂಹಸ್ವಾಮಿಯಾಗಿ ಅವತರಿಸಿದ್ದಾನೆ. ಈ ದೇವರಾಯನ ದುರ್ಗದಲ್ಲಿ ಭೋಗ ನರಸಿಂಹಸ್ವಾಮಿ ಮತ್ತು ಯೋಗ ನರಸಿಂಹಸ್ವಾಮಿ ಅನ್ನೋ 2 ದೇವಾಲಯಗಳಿವೆ. ಬೆಟ್ಟದ ಬುಡದಲ್ಲಿ ಭೋಗ ನರಸಿಂಹಸ್ವಾಮಿ ದೇವಾಲಯ ಇದ್ದರೆ, ಬೆಟ್ಟದ ತುದಿಯಲ್ಲಿ ಯೋಗ ನರಸಿಂಹಸ್ವಾಮಿ ದೇವಾಲಯ ಇದೆ. ಬೆಟ್ಟದ ಬುಡದಲ್ಲಿರುವಂತಹ ಭೋಗ ನರಸಿಂಹಸ್ವಾಮಿಯ ದರ್ಶನ ಪಡೆದು ಬೆಟ್ಟದ ತುದಿಯಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿಯ ದರ್ಶನಕ್ಕೆ ಹೋಗಬೇಕು ಅಂದರೆ ಸುಮಾರು 200ರಿಂದ 250 ಮೆಟ್ಟಿಲುಗಳನ್ನು ನಾವು ಹತ್ತಿ ಯೋಗ ನರಸಿಂಹಸ್ವಾಮಿ ದರ್ಶನ ನಾವು ಪಡಿಬಹುದು. ಆ ಬೆಟ್ಟದ ತುದಿಯಲ್ಲಿ ಯೋಗ ನರಸಿಂಹಸ್ವಾಮಿ ದರ್ಶನದ ಜೊತೆಗೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಕೂಡ ನಾವು ಅನುಭವಿಸ್ಬೋದು. ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ, ಅಲ್ಲಿ ಯಾರೆಲ್ಲ ಇನ್ನೂ ದೇವರಾಯನ ದುರ್ಗಕ್ಕೆ ಹೋಗಿಲ್ಲ ಒಮ್ಮೆ ಬಂದು ನೋಡಿ, ಅಲ್ಲಿಗೆ ತುಂಬ ಚೆನ್ನಾಗಿದೆ. ದೇವರಾಯನ ದುರ್ಗ ಸುತ್ತಮುತ್ತ ಇನ್ನೂ ಕೆಲವಾರು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಅದರಲ್ಲಿ ತುಂಬ ಫೇಮಸ್ ಅಂದರೆ ನಾಮದ ಚಿಲುಮೆ ಬಂದುಬಿಟ್ಟು ದೇವರಾಯನ ದುರ್ಗದಿಂದ 10 ಕಿಲೋಮೀಟರ್ಸ್ ದೂರ ಇದೆ. ಸೊ ನಾಮದ ಚಿಲುಮೆಯಲ್ಲೂ ಕೂಡ ಪೌರಾಣಿಕ ಮಹತ್ವ ತುಂಬ ಇದೆ. ಆ ವಿಡಿಯೋ ಕೂಡ ನಾನು ಮಾಡಿದ್ದೇನೆ ಆಲ್ರೆಡಿ. ಯಾರು ನೋಡಿಲ್ಲ ನೀವು ಹೋಗಿ ವಿಡಿಯೋ ನೋಡಬಹುದು. ಸೊ ಈಗ ಈ ವಿಡಿಯೋ ಮುಗಿಸೋವಂಥ ಟೈಮ್ ಬಂದಿದೆ. ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ನಾನು. ಈಗ ಎಲ್ರಿಗೂ ಬಾಯ್ ಬಾಯ್.